ಸಿಚುವೇಶನ್ ಎಂಜಾಯ್ ಮಾಡ್ತಾ ಇದ್ದೀರಿ. ನೀವೆಲ್ಲ ಗಾಡಿ ಎತ್ಕೊಂಡು ಹೋಗ್ತಾ ಇದೀರಲ್ಲ, ಬೆಟ್ಟದ ಮೇಲೆ ಹೋಗಿ ಏನ್ ಮಾಡ್ತೀರಾ ಅಂತ ಕೇಳ್ಬಿಟ್ರು ನಮ್ಮನ್ನ. ದೂರ ಇನ್ನು ದೂರ ಕಾಣ ದೂರ ಕಡೆಗೆ ಮೈಲಿಗಲ್ಲು ಇರದ ದಾರಿ ಹುಡುಕಿ ನಡಿಗೆ. ಸಿಚುವೇಶನ್ ಎಲ್ಲ ನೀವು ವಿಡಿಯೋ ನೋಡಿದ್ರೆ ನಿಮ್ಗೆ ಫೀಲ್ ಆಗಲ್ಲ, ಲೈವಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ನಾವಿರೋ ಲೊಕೇಶನ್ನಲ್ಲಿ ಈ ಫುಲ್ಲು ಲೈಟಾಗಿ ಬೀಳ್ತಿರೋ ಮಳೆ, ಮಗಂದು ಬಜ್ಜಿ, ಎಷ್ಟೇ ಇರಲಿ ಏನೇ ಇರಲಿ ನಾವೇನಿದ್ರು ಗಾಡಿ ಎತ್ಕೊಂಡು ಹಿಂಗೆ ನುಗ್ತಾ ಇರೋದೆ. ಸರಿನಪ್ಪ, ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ ಜಾಲಿ ಎಲ್ಲ ಜಾಲಿ ಜಾಲಿ. ಸೊ ಟೈಮ್ ಅದು 5:23 ಆಗಿದೆ. ಬೆಳಗ್ಗೆ ಗಾಡಿ ಆನ್ ಮಾಡಬೇಕು ಅಂದರೆ, ನಾನು ಗಾಡಿ ಆನ್ ಮಾಡಿದ್ರೆ ನಮ್ಮನೆಯವರೇ ಬೇಕು ಅಂದರೆ ಪಕ್ಕ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ನಮ್ಮ ಸಾಗರ್ ಬಂದು ಮೀಟ್ ಆದ ಎಲ್ಲ. ಕರ್ನಾಟಕ ಲಾಸ್ಟ್ ಬಂಕಲ್ಲಿ ಫೇಲು ಆಗ್ತಿದ್ದಾಯಿತು. ಸೊ ನಾವಿವಾಗ ಅತಿ ಮೇಲೆ ಬಾರ್ಡರ್ ದಾಟಿದ್ದೀರಿ. ಸೊ ನಾವು ಹೋಗ್ತಿರೋ ಲೊಕೇಶನ್ ಇಲ್ಲಿಂದ ಬಂದು 73 ಕಿಲೋಮೀಟರ್ಸ್ ಗುರು. ಜಸ್ಟ್ 73 ಕಿಲೋಮೀಟರ್ಸ್ಗೆ 2 ಅವರ್ಸ್ ನೋಡಿಸ್ತಾ ಇದೆ. ಸೊ ಇಂಟ್ರನೇ ಕೊಟ್ಟಿಲ್ಲ ಇನ್ನು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ನಾನು ನಿಮ್ಮ ಟ್ರಾವೆಲ್ ವಿತ್ BSP. ತುಂಬ ದಿನ ಆದಮೇಲೆ ಒಂದು ರೈಡು. ಸೊ ರೈಡ್ಗೆ ಎಲ್ಲರಿಗೂ ಸ್ವಾಗತ. ಸೊ ನಾವು ಹೋಗ್ತಿರೋ ಲೊಕೇಶನ್ ಯಾವುದು ಅಂದರೆ, ರೀಸೆಂಟ್ ಟೈಮ್ಸಲ್ಲಿ ಸೋಷಿಯಲ್ ಮೀಡಿಯಲ್ಲಿ ತುಂಬ ವೈರಲ್ಲು. ಸೊ ಓಪನ್ ಮಾಡಿದಾಗೆಲ್ಲ ಬ್ಯಾಂಗ್ಳೂರ್ ಸರೌಂಡಿಂಗ್ 90 ಕಿಲೋಮೀಟರ್ಸ್, ಬ್ಯಾಂಗ್ಳೂರ್ ಸರೌಂಡಿಂಗ್ 90 ಕಿಲೋಮೀಟರ್ಸ್ ಅಂತ ನೋಡ್ತಾನೆ ಇರ್ತೀರಾ. ಸೊ ಅದೇ ಪ್ಲೇಸ್ ನಾವು ಹೋಗ್ತಾ ಇರೋದು. ಸೊ ಎಲ್ಲಿ ಯಾವ ಲೊಕೇಶನ್ನು ಅಂತೆಲ್ಲ ಒಂದೊಂದೇ ಕಂಪ್ಲೀಟಾಗಿ ಡೀಟೇಲ್ ಆಗಿ ಸಿಗುತ್ತೆ ವಿಡಿಯೋ ಅಲ್ಲಿ. ಸೊ ಏನು ಅರ್ಜೆಂಟ್ ನಿಮಗೆ ಹೆಸರು ತಿಳ್ಕೊಳ್ಳೋದ್ರಲ್ಲಿ ಹೆಂಗೋ ಟೈಮ್ನಲ್ಲಿ ನೋಡಿರ್ತೀರಾ. ಸೊ ಬನ್ನಿ, ಆನ್ ದ ವೇ ಎಲ್ಲ ನಾನು ಡಿಸ್ಕ್ಲೋಸ್ ಮಾಡ್ತೀನಿ ಲೊಕೇಶನ್ ಯಾವುದು ಅಂತಂತ. ಸೊ ತುಂಬ ದಿನ ಆದಮೇಲೆ GTR ರೈಡ್ ಹೋಗ್ತಾ ಇದ್ದೀನಿ. ಸೊ ಮೀಟ್ರ್ ಬಂದು ಡಿಸ್ಕನೆಕ್ಟ್ ಮಾಡಿಸಿದ್ದೀನಿ. ಸೊ ಲಾಸ್ಟ್ ವೀಡಿಯೋ ನೋಡಿರ್ತೀರ ನೀವು, GTR ಸ್ವಲ್ಪ ಇಶ್ಯೂ ಆಗಿತ್ತು ಅಂತಂದೇಬಿಟ್ಟು. ಸೊ ಮೀಟ್ರ್ ಇಶ್ಯೂಯಿಂದ ಏನಾಗ್ತಾಯಿತ್ತು ಅಂದರೆ ಬ್ಯಾಟ್ರಿ ಡ್ರೈನ್ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಮೀಟ್ರ್ ಡಿಸ್ಕನೆಕ್ಟ್ ಮಾಡಿದ್ದೀನಿ. ಇನ್ ಕೇಸ್ ನಿಮ್ಗೆ ಯಾರನ್ನು ಒಳ್ಳೆ ಮೀಟ್ರ್ ರೆಡಿ ಮಾಡೋರು ಯಾರನ್ನು ಪರಿಚಯ ಇದ್ದರೆ ಸೊ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿ. ಸೊ ಅವ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ರೈಡಿಂಗ್ ಗೇರ್ಸಲ್ಲಿ ನನ್ನ ಮಗನ ಬಿತ್ತಲ್ಲಿ ರೈಡಿಂಗ್ ಗೇರ್ಸ್ ಹಾಕ್ಕೊಂಡ್ರೆ ಶೆಗೆ ಹೊಡಿತಿದೆ. ಅದೇ ಚಳಿಯಲ್ಲಿ ಹಾಕೊಂಡ್ರೆ ಬೆಚ್ಚಗೆ ಇರುತ್ತೆ ಅಂದ್ಕೊಂಡ್ರೆ ಆವಾಗೂ ಚಳಿ ಆಗುತ್ತೆ. ಈ ಏರ್ ವೆಂಟಿಲೇಷನ್ ಒಳಗೆ ಏರೆಲ್ಲ ಹೋಗಿ. ಸೊ ಆ್ಯಕ್ಚುಲಿ ಈ ಪ್ಲೇಸ್ಗೆ ಹೋಗ್ಬೇಕಂದ್ರೆ 2 ವೀಕ್ಸಿಂದ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಆದರೂ ಸೆಟ್ ಆಗ್ತಾ ಇರಲಿಲ್ಲ. ಓಕೆ ಗೊತ್ತಲ್ಲ, ನಾವು ಪ್ಲ್ಯಾನ್ ಮಾಡಿದ್ರೆ ಹೋಗ್ತೀರಿ ಅಂತ ಹೇಳೋಕ್ಕಾಗಲ್ಲ. ಯಾವಾಗೋ ಪ್ಲ್ಯಾನ್ ಮಾಡಿದೆ ಯಾವಾಗ ಹೋಗೋಕ್ಕಾಗೋದು. ಸೊ ಲಾಸ್ಟ್ಗೆ ಹೋಗಲೇಬೇಕು. ಸೊ ವ್ಯೂವರ್ಸ್ಗೋಸ್ಕರ ಒಂದು ಕಂಟೆಂಟ್ ಬಿಟ್ಟಿಲ್ಲ ಅಂದರೆ ಹೆಂಗೆ, ಜಾಸ್ತಿ ಗ್ಯಾಪ್ ಆಯಿತು ಅಂತಂತ. ಸೊ ಬನ್ನಿ, ರೋಡಲ್ಲಿ ಸ್ವಲ್ಪ ಹಾವಳಿಗೆ ಮಾಡಿಕೊಂಡು, ಅಯ್ಯೋ ಬ್ರೇಕ್ ಬೇರೆ ಕಮ್ಮಿ ಇದೆ. ರೋಡಲ್ಲಿ ಸ್ವಲ್ಪ ಹಾವಳಿಗೆ ಮಾಡಿಕೊಂಡು ಒಂದು ಸ್ಪಾಟ್ಗೆ ಹೋಗೋಣ. ಪಾಪ ಏನು ಬೆಳಗ್ಗೆ ಚಳಿ, ಗಾಡಿ ಅಂತೂ ಫುಲ್ ಪಾಪ್ ತೊಗೊಂಡು ಬ್ಯಾಂತು ಬಟ್ ಅದು ಹೊಡಿತಾನೇ ಇದೆ. ಬಟ್ ಆದ್ರೂ ಆಫ್ಟರ್ ಲಾಂಗ್ ಟೈಮ್ ಅಲ್ಲ, ಒಂಥರ ಫೀಲ್ ಚೆನ್ನಾಗಿದೆ. ಸೊ ಬನ್ನಿ, ಆ್ಯಕ್ಚುಲಿ ಹೊಸೂರಲ್ಲಿ ರೈಟ್ ತೊಗೊಬೇಕು. ನಾನೇ ಅಂದ್ಕೊಂಡೆ ಕೃಷ್ಣಗಿರಿ ಒಂದೇ ರೋಡು ಚಚ್ಬಿಡೋಣ ಅಂದ್ಕೊಂಡೆ. ಬಟ್ ಗೂಗಲ್ ಮ್ಯಾಪ್ಸಲ್ಲಿ ನೋಡಿದೆ ಬಂದು ಹೊಸೂರಿಂದ ರೈಟ್ ತೊಗೊಬೇಕಂತ ಇತ್ತು. ಸೊ ಒಂದ್ಸತಿ ಚೆಕ್ ಮಾಡ್ಕೊಂಡ್ಬಿಡ್ತೀನಿ. ಸೊ ನಮ್ಮ ಗಾಡಿಯಲ್ಲಿ ಮೊಬೈಲ್ ಮೌಂಟಲ್ಲಿ ಹಾಕೋಕ್ಕಾಗಲ್ಲ. ಸೊ ಹಂಗೆ ಟ್ಯಾಂಕ್ ಬ್ಯಾಗಲ್ಲಿ ಫೋನ್ ಇಕ್ಕಿದ್ದೀನಿ. ಟ್ಯಾಂಕ್ ಬ್ಯಾಗ್ ತುಂಬ ಯೂಸ್ ಅಪ್ಪ. ಮಚ್ಚ ಮುಂದೆ ಹೋಗಿ ಸರ್ಕಲ್ಲು ಸ್ಟ್ರೈಟ್ ಹೋಗ್ಬೋದು ಮಚ್ಚ. ಬಟ್ ಏನಂದರೆ ಮುಂದೆ ಲಾಂಗ್ ಆಗುತ್ತೆ. ಬಟ್ ಇದೇ ಬೆಸ್ಟ್ ಅನ್ಕೊತೀನಿ. ನಡಿ, ಇದೇ ರೋಡು. ಹೊಸೂರು ದಾಟಿ ನಾವು ರೈಟ್ ತೊಗೊಂಡೀಗ ರಾಯಕೋಟೆ ರೋಡಲ್ಲಿ ಹೋಗ್ತಾಯಿದ್ರಿ. ಸೊ ರೋಡ್ ಮಾತ್ರ ಬಿಗ್ಗಿದೆ, ನನಗೆ ಗೊತ್ತು. ಇದು ಆ್ಯಕ್ಚುಲಿ ರೋಡೆಲ್ಲ ನೋಡಾಡಿದ್ದೀನಿ ತುಂಬ ಅಲ್ಲ, ಒಂದು ರೇಂಜ್ ಓಡಾಡಿದ್ದೀನಿ. ಒಂದು ಸ್ವಲ್ಪ ದೂರ ಅಂತೂ ರೋಡ್ ಸಕ್ಕತ್ತಾಗಿದೆ, ನೋ ಪ್ರಾಬ್ಲಮ್. ಸೊ ಅದಾದ್ಮೇಲೆ ಒಂದು ಲೆಫ್ಟ್ ಇದೆ, ಅದಾದ್ಮೇಲೆ ರೋಡ್ ಹೆಂಗಿದೆ ಅನ್ನೋದೇ ಗೊತ್ತಿಲ್ಲ. ಸೊ ವೀಡಿಯೋಸಲ್ಲಿ ನೋಡಿ ಸಿಮೆಂಟ್ ರೋಡ್ ಮಾತ್ರ ನೋಡ್ತಿದ್ದಾರೆ ತುಂಬ ಜನ. ಬಟ್ ಆ ಸಿಮೆಂಟ್ ರೋಡ್ಗೆ ಹೋಗೋಕ್ಕಿಂತ ಮುಂದೆ 80% ಕಂಪ್ಲೀಟ್ ಆಫ್ ರೋಡಿಂಗು. ಸೊ ನಾನು ಹೇಳಿದೆ ಸಾಗರ್ಗೆ ಕ್ಲಾಸಿಕಲ್ ಹೋಗೋಣ ಅಂತಂತ. ಇಲ್ಲ ಮಂಚ ಪಂಚರ್ ಅಂತ. ಸೊ ಇರಲಿ, ಆಗಿದ್ದಾಗಲಿ. ಅವನು ಅಯ್ಯಬ್ಬುದ ತಗೊಂಡು ಲೇ ಲಡಾಖೆ ಹೋಗ್ತಾರಂತೆ. ನಾವು ಈ GD ತಗೊಂಡು ಯಾವುದೋ ಒಂದು ಬಚ್ಚ ಒಂದು ಆಫ್ ರೋಡಿಂಗ್ ಮಾಡೋಕ್ಕಾಗಲ್ವಾ? ಚಳಿ ಆಗ್ತೈತೆ ಗುರು. ಇವಾಗ ಇನ್ನು ಹೋಗ್ತಾ ಇನ್ನೂ ಚಳಿ ಆಗುತ್ತೆ. ಯಾಕಂದರೆ ಸಿಟಿ ದಾಟ್ತಾ ಖಾಲಿ ಸ್ಪೇಸ್ ಜಾಸ್ತಿ ಆಗುತ್ತೆ, ಗಾಳಿ ಓಟ ಜಾಸ್ತಿ ಇರುತ್ತೆ. ಎಲ್ಲಂದ್ರೆಲ್ಲ ದುಡ್ಬಿಟ್ಟು ಜುಮ್ ಅನ್ಸ್ಬಿಡುತ್ತೆ ಬಾಡಿನ. ಸ್ಮಾಲ್ ಅಪ್ಡೇಟ್, ರೋಡ್ ಚೆನ್ನಾಗಿದೆ ಅಂತ ಹೇಳಿದೆ. ಇಲ್ಲ, ಅಲ್ಲಲ್ಲೇ ಪಾತ್ ಹೋಲ್ಸಲ್ಲ ಇದೆ ಪೇಜನ್ನು. ಗುಳಿಗಳು ಸಡನ್ನಾಗಿ ಕಾಣಿಸ್ತಾ ಇದ್ದಾವೆ. ಮಚ್ಚ ಹೈವೇ ಕನ್ಸ್ಟ್ರಕ್ಷನ್ ಆಗ್ತೈತೆ ಮಚ್ಚ. ಅದು ಫುಲ್ಲು
ನಂದು ಬ್ರೇಕ್ ಪ್ಯಾಡ್ಸ್ ಹೋಗ್ಬಿಟ್ಟಿದೆ. ಬ್ರೇಕ್ ಪ್ಯಾಡ್ಸ್ ಹಾಕೋಣ ಅಂದರೆ 4,500 ಕೇಳಿದ್ರು. ಸೊ ನೋ ಮನಿ ಗುರು. ನೀನು ನಮಗೂ ಜಾಗ ಬಿಡಮ್ಮ, ನಾವು ಓಡಾಡ್ಬೇಕು ರೋಡ್ಗಳಾಗ. ಮಚ್ಚ ಏನು ಗೊತ್ತಾ, ಬರೋ ವರ್ಷ ಹಾಕ್ಸಿನ ತಲೆ ಕೆಡ್ಸ್ಕೊಂಬೇಡ. ಯಾಕಂದರೆ 2024 ಫುಲ್ ಕಷ್ಟಗಳೇ ಆಗೋದ್ವು, ಸರಿನಾ? ನೆಕ್ಸ್ಟ್ 25 257 ನಮ್ಮ ಲಕ್ಕಿ ನಂಬರು. ಸೊ ನನಗೆ ಗೊತ್ತು ನೆಕ್ಸ್ಟ್ ಏನಿದ್ರೂ ಜಾಲಿ ಮೂಮೆಂಟ್ಸ್ಗಳೇ. ನೆಕ್ಸ್ಟ್ ಇಯರ್ ಫುಲ್ಲು ಅಂದ್ಕೊಂಡಿದ್ದೀನಿ. ಯಾಕೆ ಬೇಕಪ್ಪ, ಯಾವನ ಕ್ಯಾಪಲ್ಲಿ ಕಣ್ಗಿಂಡು ಹಾಕ್ಬಿಟ್ನು ಅಂದರೆ ಮಚ್ಚ ರೈಟು ತಿರುಗು 25 ಫುಲ್ಲು ನಾಯಿ ಬಾಳೆ ನಮ್ದು. ಆಮೇಲೆ ಸೇರ್ಲಿ 24 ಮಾತ್ರ ಸಾಕಾದ ವರ್ಷ ಮಚ್ಚ ನನಗೆ. ಅನ್ಕೊಂಡಿದ್ದು ಏನೂ ಆಗಿಲ್ಲ. ಸೀರಿಯಸ್ ಆಗಿ ಹೇಳ್ಬೇಕಾದ್ರೆ ಏನು ಅನ್ಕೊಂಡ್ರೆ ಒಂದೂ ಆಗಿಲ್ಲ. ದರಿದ್ರ ಒಂದೇನು ನೆಮ್ಮದಿಯಾಗಿಲ್ಲ. ಅಷ್ಟು ಟೆನ್ಷನ್ಗಳು ಸ್ವಾಮಿ. ಆ ರೀಲ್ಸಲ್ಲಿ ಹೇಳ್ತಾರಲ್ಲ, ಫ್ಯಾಮಿಲಿ ಪ್ರಾಬ್ಲಮ್, ಫೈನಾನ್ಷಿಯಲ್ ಪ್ರಾಬ್ಲಮ್, ಸ್ಟ್ರೆಸ್ಸು, ಅದು ಇದು ಅದು ಎಲ್ಲ ನಮ್ಮ ಜೀವನದಲ್ಲೇ ಐತೆ ಅನ್ಕೊಬೇಕು. ಎಷ್ಟೇ ಇರಲಿ ಏನೇ ಇರಲಿ, ನಾವೇನಿದ್ರು ಗಾಡಿ ಅಂದ್ಕೊಂಡು ಹಿಂಗೆ ನುಗ್ತಾ ಇರೋದೆ. ಒಳ್ಳೆ ರೋಡ್ ಬೇರೆ ಸಿಕ್ತು. ಸರಿನಪ್ಪ. ಅದನ್ನ ಫಸ್ಟ್ ನಾನು ಲೆಫ್ಟ್ ಮಿರರ್ ಟೈಟ್ ಮಾಡಿಸ್ಬೇಕು. ರಬ್ಬರ್ ತಗೊಂಡೋದೇ ಹಾಕ್ಸಿಲ್ಲ, ಹಿಂಗೆ ಮಾಡೋದು ನಾನು. ಗಾಳಿಗೆ ನನ್ನ ಮುಂದೆ ವೈಬ್ರೇಷನ್ ಹಿಂಗೆ ಸಲ್ಲದ ಬಂದ್ಬಿಡ್ತು. ಏನು ಹೇಳಿ, ರಾಯಲ್ ಎನ್ಫೀಲ್ಡಲ್ಲಿ BS3 ಇಂಜಿನ್ಗಳೇನಾದ್ರು ಈಟ್ ಎಕ್ಬಿಡ್ತು ಅಂದರೆ ಅದು ಕೊಡೋ ಮಜಾನೇ ಬೇರೆ. ನೆಕ್ಸ್ಟ್ ನೋಡ್ಕೊ ಮಚ್ಚ, ಒಂದು ದೊಡ್ಡ ಇವೆ, ಇಲ್ಲೆಲ್ಲ ಟೀ ಅಂಗಡಿಗಳು ಇರ್ತವೆ, ಇಲ್ಲೆಲ್ಲ ನಾವು ಬ್ರೇಕ್ಗಳು ಕೊಡ್ತಾ ಇರ್ತೀರಿ. ಸೊ ನಾನೇನು ಹೇಳ್ತೀನಿ ಗೊತ್ತಾ, ಯಾರು ನಮ್ಮೊಂದು ಟೀ ಅಂಗಡಿ ಹಾಕಿರ್ಬೋದು, ನಾವು ಒಂದು ಟೀ ಅಂಗಡಿ ಹಾಕ್ಬಿಟ್ಟು ಅಲ್ಲಿ ಸೈಡಸಲ್ಲಿ ಇರಲಿ. ನಾವು ಲೋಕಲ್ ಅವ್ರೆ, ಎನ್ಕ ತಮಿಳ್ ವರ್ಮಪ್ಪ, ನಾನು ತಮಿಳ್ಕರಂದ ಅಂದ್ಬಿಡ್ತೀನಿ ಬೇಕಾದ್ರೆ. ಮಚ್ಚ ಸೌತಲ್ಲಿ ಯಾವ ಸ್ಟೇಟಲ್ಲಿ ನಾನು ತಗೊಂಡು ಬಿಟ್ಬಿಡ, ಬದುಕೊಂಡ್ಬಿಡ್ತೀನಿ ನಾನು. ಐ ನೋ ಆಲ್ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್. ಬೇಕಾದ್ರೆ ನಾರ್ಗೂ ಕರ್ಕೊಂಡು ಬಿಟ್ಬಿಡು, ನಮ್ಗೆ ಬರೋ ಥೋಡ ಹಿಂದಿ ಭಾಷೆ ಮೇ ಸಂಭಾಲುಂಗ. ಸೊ ನಾವೆಲ್ಲರೂ ಬದುಕೊಂಡ್ಬಿಡ್ತೀರಿ, ಒಂಥರ ಜಿಲ್ಲೆಗಳಿದ್ದಂಗೆ ನಾವು. ಕರೆಕ್ಟ್, ಎಲ್ಲಿ ಬಿಟ್ರು ಬದುಕೊಂಡ್ಬಿಡ್ತೀನಿ. ಏನಂದ್ರೆ ಅಟ್ಲೀಸ್ಟ್ ಇಂಗ್ಲೀಷ್ ಎಲ್ಲ ಗೊತ್ತಿರ್ಬೇಕು ಅವ್ರಿಗೆ. ಇನ್ನೊಂದೇನು ಗೊತ್ತಾ ಮಚ್ಚ, ನಾವು ಬೆಂಗಳೂರವರು. ಸೊ ನಾವು ಬೇರೆ ಸ್ಟೇಟ್ ಹೋಗಿಲ್ಲ, ಅವ್ರು ಆ ಸ್ಟೇಟಲ್ಲಿ ಇಲ್ಲ ಅಂದ್ರೇನು ಅವ್ರ ಭಾಷೆ ನಾವು ತಿಳ್ಕೊಂಡಿರ್ತೀವಿ. ನನ್ನ ಮಕ್ಕಳು ಅಲ್ಲಿಂದ ಬಂದು ಇಲ್ಲಿ ಇರ್ತಾರೆ, ಇಲ್ಲಿ ಮಾತಾಡೋಕೆ ಏನು ಹಣ್ಣು ನೋವು ಗೊತ್ತಾಗ್ತಾ ಇಲ್ಲ ನನಗೆ. ಮಚ್ಚ 800 ಮೀಟರ್ಸ್ ಲಿಫ್ಟು, ಆ ಲಿಫ್ಟ್ ಇದೆ. ಸರ್ಬೇಕಾಯ್ತು ನಾನು ಹೇಳಿಲ್ಲ ಮಚ್ಚ. ಯಾವ ಬಾಯಲ್ಲಿ ರೋಡ್ ಸಾಕಾಗೈತೆ ಅಂದೆ, ಹಂಗೇ ಲೆಫ್ಟ್ ಕೇಳ್ಬಿಡ್ತು ರೋಡು. ಸಡನ್ನಾಗಿ ಹಿಂಗೆ ಕ್ರಾಸಿಗೆ ಬಿಟ್ರೆ ಹೆಂಗೆ ಮಚ್ಚ ಇವರು ಫಾಸ್ಟಾಗಿ ಬರ್ತಾಯಿರ್ತಾರೆ. ಲಾರಿ ಇದ್ದು ಯಾವನ ಸರಿ ಅಂತ ಲೆಫ್ಟ್ ಹೇಳ್ದು ಹಿಂಗೆ ಬಿಡ್ತಾನೆ, ಹಂಗೆ ಬೋರ್ಡ್ ನೋಡ್ತಾನೆ, ಹಂಗೆ ಬೈಕ್ ಬಂದಿರ್ತವೆ. ಹೋಗ್ಬಿಟ್ಟು ಅದೇ ಬೋರ್ಡ್ ಮೇಲೆ ಮಲ್ಕೊಂಡ್ಬಿಡ್ತಾನೆ. ಏನೋ ನಾವು ಅದೇ ತುಂಬ ಸ್ಲೋ ಹೋಗ್ತೀರಿ, ಡಿಸೆಂಟ್ ರೈಡರ್ಸು. ಓಕೆ, ನೋಡು ಗೊತ್ತೇ ಆಗಿಲ್ಲ ನನಗೆ ಇಲ್ಲಿ ಲೆಫ್ಟ್ ಎಳಿಬೇಕು ಅಂತ. ಬಾಸ್ ಅಯ್ಯೋ ಮಚ್ಚ, ಫಾಸ್ಟಾಗೆಲ್ಲ ಬಂದಿದ್ರೆ ಸೈಗಾಗಿರೋದು. ಹಂಗೆ ಹೋಗ್ಬಿಡ್ತಾ ಇದ್ರಿ. ಬಟ್ ರೋಡ್ ಮಾತ್ರ ಬೆಂಕಿಗೂರು ಒಂಥರ ಸೈಗ ಕಾರ್ ಮಿಸ್ ಮಾಡ್ಕೊಂಡ. ಏನು ಹೇಳು, ಟೀ ಅಂಗಡಿ ಮುಂದೆ ಗಾಡಿ ನಿಲ್ಸ್ಬಿಟ್ಟು ಟೀ ಕುಡ್ಕೊಂಡು ಗಾಡಿನ ಅಡ್ಮೈರ್ ಮಾಡ್ತೀನಿ ನೋಡು, ಅದ್ರ ಮಜಾನೇ ಬೇರೆ. ನೋಡ್ಸ್ ಮಚ್ಚ ಗಾಡಿ ಎಷ್ಟು ಸೆಕ್ಸಿಯಾಗವೆ ಅಂತ. ಸ್ಮಾಲ್ ಟೀ ಬ್ರೇಕ್ ಒಂದಾಯಿತು. ಸೊ 20 ಕಿಲೋಮೀಟರ್ಸ್ ಇದೆ, 43 ಮಿನಿಟ್ಸ್ ನೋಡಿಸ್ತಾ ಇದೆ. ಸೇಮ್ ಕುರ್ಕ್ವಿಲೆ, ಅಕ್ಕಪಕ್ಕದಲ್ಲಿ ಕಾಫಿ ಎಸ್ಟೇಟ್ಗಳಿಲ್ಲ ಅಷ್ಟೇ. ವೆದರ್ ಇದು ಇಷ್ಟು ಚಳಿ ಹೋಗ್ತಾ ಇದೆ, ಸೀರಿಯಸ್ ಆಗಿ ಹೇಳ್ತೀನಿ. ರೀಸೆಂಟ್ ಟೈಮ್ಸ್ ಅಲ್ಲಿ ಇಂಥ ವೆದರ್ ಗಾಡಿ ಓಡಿಸೇ ಇರಲಿಲ್ಲ.
ಜುಮ್ ಅಂತ ಐತೆ. ಇದು ಆಕ್ಚುಲಿ ಮಳೆ ಅಲ್ಲ ಮಚ್ಚ, ಮಂಜು ಮರದ ಮೇಲೆ ಇರುತ್ತಲ್ಲ, ಆ ಮಂಜು ನೀರು ಬೀಳ್ತಾ ಇರೋದು. ಸುಮ್ಮನೆ ಹೇಳಿದ್ ನಾನು ಮಳೆ ಅಂತ. ನಾನು ಹೇಳಕ್ಕಾಗಲ್ಲ, ಮಳೆ ಇದೆ ಮಚ್ಚ, ಇದು ಇಷ್ಟು ಜೋರು. ಮಳೆ ಇದು. ಫಸ್ಟ್ ಚಳಿ ಅಂತ ಇದ್ರೆ ನಾವು ಮಳೆ ಬೇರೆ ಕ್ಯಾಚ್ ಹಾಕೊಂಡ್ಬಿಡ್ತು ನಮ್ಮನ್ನ. ಸ್ಪೀಡ್ ಬ್ರೇಕರ್. ಮಳೆ ಬೀಳಲಿ, ನಾವು ಲೊಕೇಶನ್ ಹೋಗಿ ರಿಟರ್ನ್ ಕೆಳಗೆ ಲ್ಯಾಂಡ್ ರೀಚ್ ಆಗಿದ್ದಾದ್ಮೇಲೆ ಮಳೆ ಬಿತ್ಕೊಂಡ್ಲಿ, ಎಷ್ಟೆಲ್ಲ ಬಿತ್ಕೊಂಡ್ಲಿ. ಯಾಕಂದ್ರೆ ಫುಲ್ ಮಣ್ ರೋಡ್ ಮಚ್ಚ, ಜಾರುತ್ತೆ ವೀಲು. ಮುಂದೆ ಲೆಫ್ಟು ಮಚ್ಚ ಜಾಕೆಟ್ ಗಲೀಜ್ ಆಗುತ್ತೋ, ರಚ್ಚೆಗ್ರುತ್ ಮೇಲೆ. ಸೈಕಾಗೈತೆ ನೋಡು, ಬೆಟ್ಟಗಳೇ ಕಾಣಿಸ್ತಾ ಇಲ್ಲ, ಅಷ್ಟು ಮಂಜು ನಮ್ಗೆ. ನೋಡು ಮಚ್ಚ, ಫುಲ್ ನೆಂದೋಯ್ತು. ನಿಂತೋಯ್ತಾ? ಸೊ ನಾವು ಈ ಥರ ಆಚೆ ಸುತ್ತೋದ್ರಿಂದ ನಮ್ಗೆ ತುಂಬ ನಾಲೆಡ್ಜ್ ಸಿಗುತ್ತೆ. ಮತ್ತು ಇನ್ನೊಂದು ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವ ಥರ ಜನ ಸಿಗ್ತಾರೆ, ಅವ್ರ ಜೊತೆ ಇಂಟ್ರ್ಯಾಕ್ಷನ್ ಮಾಡೋ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ಇವಾಗ ಒಂದು ಹಳ್ಳಿಯಲ್ಲಿ ಒಂದು ಅಂಗಡಿ ಹತ್ರ ನಿಲ್ಸಿದ್ರಿ, ಶಾಪ್ ಹತ್ರ. ಸೊ ನಾವು ಟೀ ಸ್ವಲ್ಪ ಬಿಸ್ಕೆಟನ್ನು ತೊಗೊಂಡ್ರಿ. ನಮ್ಮ ಲಕ್ ನೋಡಿದ್ರೆ ನಮ್ಮ ಹತ್ರ ಕ್ಯಾಶ್ ಇಲ್ಲ, ಗೊತ್ತಲ್ಲ, ಡಿಜಿಟಲ್ ಇಂಡಿಯಾ ಆದಮೇಲೆ ಫುಲ್ ಕಂಪ್ಲೀಟ್ ಆನ್ಲೈನೇ. ಸೊ ಒಂದು ಪಾಯಿಂಟ್ ಸಿಗ್ನಲ್ ಇರಲಿಲ್ಲ. ಸೊ ಆ ತಾತ ಏನಂದ್ರು ಅಂದರೆ, ನೀವು ಗೂಗಲ್ ಪೇದು ಸ್ಕ್ಯಾನರ್ ತೊಗೊಂಡೋಗಿ ಆಮೇಲೆ ಮಾಡಿ ಕಾಸು ಎತ್ಕೊಂಡೋಗಿ ನೀವೇನು ಮಾಡ್ತೀರಾ ಅಂತಂದರು. ಸೊ ನಾವು ಯಾರಂತಲೇ ಗೊತ್ತಿಲ್ಲ, ನಮ್ಮ ನಂಬಿಕೆ ಕಳಿಸಿದ್ದಾರೆ. ಎಲ್ಲ ಕಡೆ ಜನ ಒಳ್ಳೆಯವರು ಇರ್ತಾರೆ. ಇನ್ನೊಂದು ಈ ಥರ ಆಚೆ ಬಂದಾಗ ಈ ಥರ ಇಂಟ್ರಾಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ನಾವು ಕಾಂಕ್ರೀಟ್ ಸಿಟಿ ಒಳಗೇನೆ ಇರ್ತೀರಿ, ಒಬ್ರು ಮಕ್ಕ ನೋಡಿ ಒಬ್ರು ನೋಡಿ ನಗು ಕೂಡ ನಗೆಲ್ಲ, ನಾವೆಲ್ಲ ನಮ್ಮ ಪಾಡ್ ನಾವು ಇರ್ತೀವಿ. ಸೊ ಆಚೆ ಬಂದಾಗ ನಾವು ಯಾರಂತಾನೆ ಗೊತ್ತಿರಲ್ಲ ನೋಡಿ, ನಮ್ಮನ್ನು ನಂಬಿ ಎಲ್ಲ ಕಳಿಸ್ತಾರೆ. ಮತ್ತೆ ಇನ್ನೊಬ್ರು ಅಜ್ಜ ಇದ್ರು, ಅವರೊಂದು ಕ್ವಶನ್ ಕೇಳಿದ್ರು. ಸೊ ಕ್ವಶನ್ ಸಡನ್ ಆನ್ಸರ್ ಮಾಡೋಕ್ಕಾಗಿಲ್ಲ ನನ್ನ ಕೈಯಲ್ಲಿ. ನೀವೆಲ್ಲ ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀರಲ್ಲ, ಬೆಟ್ಟದ ಮೇಲೆ ಹೋಗಿ ಏನು ಮಾಡ್ತೀರಾ ಅಂತ ಕೇಳ್ಬಿಟ್ರು ನಮ್ಮನ್ನ. ಸೊ ಅವ್ರಿಗೆ ಆ ಪ್ಲೇಸ್ ನೋಡಿ ಏನೋ ಅನ್ಸಿರಲ್ಲ ಅವ್ರಿಗೆ, ಒಂದು ಬೆಟ್ಟ ಅಷ್ಟೇ ಅಂತ. ಬಟ್ ನಮಗೇನೋ ಒಂಥರ ಖುಷಿ, ಅಷ್ಟು ದೂರದಿಂದ ಬರ್ತೀರಿ, ಬೆಟ್ಟ ಹತ್ತೀರಿ, ಬೆಟ್ಟದ ಮೇಲೆ ಇದ್ಕೊಂಡು ವಾಟ್ ಅ ವ್ಯೂ ಬ್ರೋ, ಸೈಕ್ ಅನ್ಕೊಂಡು ನಾವು ಫೀಲ್ ಆಗ್ತೀರಿ. ಸೊ ಅದು ನಾವು ಹೆಂಗೆ ಎಕ್ಸ್ಪ್ಲೈನ್ ಮಾಡೋದು ಅವ್ರ ಹತ್ರ ಹೋಗಿ ನಾವು ಹೇಳಿ. ಸೊ ಆ ಸೆಕೆಂಡ್ಗೆ ಆನ್ಸರ್ ಕೊಡೋಕ್ಕಾಗಿಲ್ಲ ನನ್ನ ಕೈಯಲ್ಲಿ. ಇಲ್ಲ ಅಂತ ಸುಮ್ಮನೆ ಹೋಗ್ತೀರಿ, ಮೇಲೆ ನಿಂತ್ಕೊಂತೀರಿ, ಒಂದು ಫೋಟೋ ಇಟ್ಕೊಂತೀರಿ, ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ತೀರಿ, ಬರ್ತೀರಿ ಅಂತ ಹೇಳಿದೆ ಅಷ್ಟೇ. ಆ ಸೆಕೆಂಡ್ಗೆ ಏನು ಹೇಳ್ಬೇಕಂತ ಹೋಗ್ತಾಗಿಲ್ಲ ನನಗೆ ಮಜಾ. ಇರುವಚ್ಚ ರೋಡಿಂದ ಎಕ್ಸ್ಬೇಕಲ್ಲ. ಸೈಕ್ ಗುರು, ಏನು ಗುರು ಈ ಕ್ರೌಡ್ ಇದೆ ಮಚ್ಚ. ಗೋಪುರ ಆಗೈತೆ ನೋಡಂದು. ನಮ್ಮ ಸಿಟಿ ಜನಕ್ಕೆಲ್ಲ ನಮ್ಮೊಂದು ಕಡಲ್ ಸ್ಪಾಟ್ ಇದೆ ಅಂತ ವಿಷಯ ಲೀಕ್ ಆಯಿತು ಅಂದರೆ, ಸಿಟಿಯಲ್ಲಿರೋರೆಲ್ಲ ಇಲ್ಲೇ ಇದ್ದಂಗೆ ಅವ್ರು ನೋಡ್ತಾ ಇದ್ರೆ ಬನ್ನಿ, ನಮ್ಮದೇ ಸೌಂಡ್ಗಳು ಇವತ್ತಿಲ್ಲಿ. ಸೊ ಸೈಕ್ ಜನ ಇದ್ರೆ ಗುರು, ಕರ್ನಾಟಕ ಅಂತಾನೆ ಅಲ್ಲ, ಬೆಂಗಳೂರು ಜನ ಅಂತಾನೆ ಅಲ್ಲ, ತುಂಬ ಜನ TN. ಲಾಂಗ್ ಮಾತ್ರ ತುಂಬ ಲಾಂಗ್ ಬರುತ್ತೆ, ಪಕ್ಕ ಹೇಳ್ತೀನಿ. ಕರೆಕ್ಟು. ಸಾಗರ್ಗೆ ಟೈಫಾಯ್ಡ್ ಬಂದು ಮೊನ್ನೆ ತಾನೇ ಡಿಸ್ಚಾರ್ಜ್ ಆದ ನೋಡಿ. ಆದರೂ ಆವೇಶ ಅವನಿಗೆ, ಮಳೆಯಲ್ಲಿ ನೆನ್ಕೊಂಡು ಬಂದಿದ್ದಾನೆ. ಸೊ ರೈನ್ ಗೇರ್ಸ್ ಇರ್ಬೇಕಾದ್ರೆ ತೊಗೊಂಡು ಬರ್ಬೇಕು ತಾನೆ. ಮಳೆ ಏನು ಪೂಜೆ ನಾವು ಮಾಡೋದು ನೋಡಿ. ಈ ಥರ ಬಂದಾಗ ಮಳೆ ಸಿಗಾಕೊಂಡಾಗ ಎಷ್ಟು ಯೂಸ್ ಆಗುತ್ತೆ. ಸೊ ಅದಕ್ಕೆ ನಾನು ರೈನ್ ಗೇರ್ ಅಂತೂ ಬ್ಯಾಗಲ್ಲಿ ಹಾಕ್ಬಿಟ್ಟೆ. ಫಸ್ಟ್ ಹಾಕಿದ್ದೆ ರೈನ್ ಗೇರ್ ನಾನು. ಅವ್ರವ್ರು ಕಪ್ಪಲ್ಸ್ ಎಲ್ಲ ಕರ್ಕೊಂಡ್ ಬಂದವ್ರೆ. ನಾವು ನೋಡಿದ್ರೆ ಸಿಂಗಲ್ ಸೀಟ್ಗಳು ಹಾಕೊಂಡು GT ಗಳು ಬಂದಿದ್ದೀರಿ.
ಏನು ಜೀವನ ಫುಲ್ಲು ಬಿಡದಿ ರೋಡು, ಹಾಸನ್ ರೋಡು ಅದೇನಾ ನಮ್ಮದು, ಏರ್ಪೋರ್ಟ್ ರೋಡು, ದೇವನಹಳ್ಳಿ ರೋಡು. ನನ್ನ ವ್ಯೂವರ್ಸ್ಗೊಂದು ರಿಕ್ವೆಸ್ಟ್ ಅಪ್ಪ, ನೋಡ್ತಾ ಇದ್ದೀರಾ ಬೆಟ್ಟ ಹೆಂಗೆ ಕಾಣಿಸ್ತಾ ಇದೆ ಅಂತಂತ, ಅದೇ ಯೋಚನೆ ಮಾಡಿ ಆ ಬೆಟ್ಟದ ಮೇಲೆ ನಿಂತ್ಕೊಂಡು ನಾನು ಡ್ರೋನ್ ಹಾರಿಸಿದ್ರೆ ಹೆಂಗಿರುತ್ತೆ ಅಂತ. ಸೊ ನನ್ನ ಚಾನಲ್ನ ನಾನು ಡ್ರೋನ್ ಯೂಸ್ ಮಾಡಬೇಕಂದ್ರೆ ಇವಾಗ ನನ್ನಲ್ಲಿ 652 ಮೆಂಬರ್ಸ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ, 1K ಸಬ್ಸ್ಕ್ರೈಬರ್ಸ್ ಮಾಡಿಸಿ ನಾನು ಡ್ರೋನ್ ಇಳಿಸ್ತೀನಿ, ಓಕೆನಾ? ಸೊ ನೀವು 1K ಮಾಡಿದ್ರೆ ನಾನು ಡ್ರೋನ್ ಇಳಿಸ್ತೀನಿ. ನಾನು ಡ್ರೋನ್ ಇಳಿಸ್ತೆ ನಿಮಗೆ ಒಳ್ಳೆ ಕಂಟೆಂಟು, ಓಕೆ? ಊರವರು ಶಾಕ್ ಆಗ್ಬಿಟ್ಟಿರ್ತಾರೆ ಮಚ್ಚ, ಸೀರಿಯಸ್ ಆಗಿ ಹೇಳ್ತೀನಿ. ಯಾಕೆ ಹೇಳು, ಸಡನ್ ನಮ್ಮ ಊರೇನು ಇಷ್ಟು ಫೇಮಸ್ ಆಗೋಯ್ತು ಅಂತ. ಸೀರಿಯಸ್ಲಿ ಹಂಗೆ ಫೇಮಸ್ ಆಗ್ಬೇಕು ಮಚ್ಚ. ಆವಾಗ ಏನು ಗೊತ್ತಾ, ಊರು ಡೆವಲಪ್ ಆಗುತ್ತೆ. ಸೊ ಔಟ್ಸೈಡರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವ್ರಿಗೂ ಶಾಪ್ಗಳು ಹಾಕ್ಕೊತಾರೆ, ಪಾರ್ಕಿಂಗ್ ಹಾಕ್ಕೊಬೋದು. ಸೊ ಇವ್ರಿಗೂ ಒಂದು ಸೈಡ್ ಇನ್ಕಮ್ ಥರ ಸ್ಟಾರ್ಟ್ ಆಗುತ್ತೆ ಮಚ್ಚ. ಮುಂದೆ ಬಂದ್ಬಿಟ್ಟು ನೀನು ಹೇಳ್ತೀನಿ, ನೀನೇನಾದ್ರು ಬಿದ್ದರೆ ನನಗೆ ಒಳ್ಳೆ ಕಂಟೆಂಟ್ ಸಿಗುತ್ತೆ. ನೋಡ್ದಾ, ಅದೇ ಆ ಪ್ಲೇಸಲ್ಲಿ ನೀನು ಇದ್ದಿದ್ರೆ ಅಯ್ಯೋಯ್ಯೋ ಸಾಗರ್ ಅಂದ್ಬಿಡ್ತಾ ಇದ್ದೆ ನಾನು. ಏನ್ ಅಲ್ಲಿ ಮುಂದೆ ಮೇ ಹೋಗ್ತಾ ಇದೆ. ಮಚ್ಚ ಮಕ್ಕಳು ಹೊಡಿತೈತೋ. ನೋಡಿ ಕೆಫೆ ರಿಸರ್ವ್ ತಗೊಂಡು ಎಂತ ಲೊಕೇಶನ್ ಬಂದಿದ್ದೀರಿ ಅಂತ. ಲೈಫಲ್ಲಿ ಎಕ್ಸೈಟ್ಮೆಂಟ್ ಇರಬೇಕು, ಅದೇ ಬೋರಿಂಗ್ ಲೈಫ್ ಅಲ್ಲ. ಬರ್ಬೇಕಾದ್ರೆ ಇಡ್ಲಿ ತಿನ್ಬೇಕಾದ್ರೆ ತಿನ್ನಿ ರೆಡಿ ಸೈ. ಆಹಾ, ರೈಟಲ್ಲಿ ಬೆಟ್ಟ, ಲೆಫ್ಟಲ್ಲಿ ಬೆಟ್ಟ, ಸೆಂಟ್ರಲ್ಲಿ ನಾವು. ಹೆಂಗಿದೆ ಮಚ್ಚ ಸ್ಪಾಟು. ಬಟ್ ರೋಡ್ ಮಾತ್ರ ಬೆಂಕಿ. ಅಟ್ ಪ್ರೆಸೆಂಟ್ ಕಡೆ ಎಲ್ಲೂ ಡಿಸಪಾಯಿಂಟ್ ಆಗಿಲ್ಲ. ರೋಡ್ ಬರುತ್ತೆ ನೆಕ್ಸ್ಟು ಅಂತ ಮಚ್ಚ. ಕೇರ್ಫುಲ್ ಮಚ್ಚ, ನನಗೆ ಕಂಟೆಂಟ್ ಕೊಟ್ಬಿಟ್ಬಿಟ್ಟು ಆಮೇಲೆ. ಮೋಸ್ಟ್ಲಿ ಆಯಿಲ್ ಗಿಲ್ ಖಾಲಿ ಆಗೋಯ್ತಾ? ಅವನ ಹತ್ರ ಬಿಡ್ಬೇಡ ಇದ್ಮೇಲೆ. ಅದೇ ನೀವು 1K ಮಾಡಬೇಕು, ನಾನು ಡ್ರೋನ್ ತರಬೇಕು. ಹೋಗ್ಬೇಕಾದ್ರೆ ಮಜಾನೇ ಇರುತ್ತೆ ಗುರು. ಕೆಫೆ ರೆಸರಲ್ಲಿ ಇಲ್ಲಿ ಬರ್ಬೇಕಾದ್ರೆ ಕೈಗಳು ಫ್ರಂಟ್ ವೀಲ್ ಜಾರುತ್ತೆ, ನಮ್ಮ ಕೈಗಳು ನೋವು ಬರುತ್ತೆ. ಫುಲ್ ಪ್ರೆಷರ್ ಹ್ಯಾಂಡ್ ಮೇಲೆ ಬಿಟ್ಟಿರ್ತೀರಿ. I see the light inside you, brighter than the skies. Hold on, just let us escape and fly away tonight. ಆಗ್ತಾ ಇಲ್ಲ. ದೂರ ಇನ್ನು ದೂರ ಕಾಣ ದೂರ ಕಡೆಗೆ, ಮೈಲಿಗಲ್ಲು ಇರದ ದಾರಿ ಹುಡುಕಿ ನಡಿಗೆ. ಭಯಂಕರವಾಗಿದೆ ಗುರು. ಸರಿ ಆಯ್ತು ಲೊಕೇಶನ್. ಸೀರಿಯಸ್ಸಾಗ ಆಕ್ಸಿಡೆಂಟ್ ಇದು ಕೆಲ್ಲ ಹೋಗಿದ್ ಗೊತ್ತಾ? ಒಂದು ಸ್ಪಾಟ್ಗೆ ಹೋಗಿ ಕೂತಿದ್ವಿ. ಸೊ ಇನ್ನು ಬೆಟ್ಟ ಮೇಲೆ ಹತ್ತೇ ಇಲ್ಲ. ಸೊ ಇನ್ನೇನು ಆಲ್ಮೋಸ್ಟ್ ಕೆಳಗೆ ಪಾರ್ಕಿಂಗ್ ಅಲ್ಲಿ ಎಂಟ್ರಿ ಟಿಕೆಟ್ ತಗೋಬೇಕು. 20 ರೂಪೀಸ್ ಏನೋ ಬೀಳುತ್ತೆ ಪರ್ ರೇಟು.
ಸೊ ಇಲ್ಲಿ ಸುಮ್ಮನೆ ಸೈಡ್ಗೆ ಬಂದು ಸುತ್ತಿಕೊಡಿ ಅಂತಂದ. ಸೊ ಇಲ್ಲೇ ಭಯಂಕರವಾಗಿದೆ ಲೊಕೇಶನು. ಸೊ ನನಗಂತೂ ಫೀಲ್ ಹೇಗಿದೆ ಅಂದ್ರೆ ಮುನ್ನಾರ್, ಊಟಿ, ಕೂರ್ಗು ಅಲ್ಲಿರೋ ತರ ಏನ್ ಕ್ಲೈಮೇಟ್ ಬಂತ ಸೀರಿಯಸ್ ಆಗಿ ನೋಡಿದ್ರೆ ಥಂಡಿಗೂ ಅದಕ್ಕೂ ಭಯಂಕರವಾಗಿದೆ. ಸೀರಿಯಸ್ ಆಗಿ ಹೇಳ್ತೀನಿ, ಬಂದು ನೋಡ್ಬೇಕು ಇವೆಲ್ಲ. ನೀವು ಟೈಮ್ ವೇಸ್ಟ್ ಮಾಡ್ಬಿಟ್ಟಿದ್ದೀನಿ ಅಷ್ಟೇ ಹೇಳೋದು ನಾನು. ಗೋಪ್ರೋ ಇಂದ ಮೌಂಟ್ ಅಂತೂ ಗೋಪ್ರೋ ಅಂತ ಕೆಳಗೆ ಬಿದ್ದೋಯ್ತು. ಸೊ ಎಕ್ಸ್ಟ್ರಾ ಮೌಂಟ್ ಇಲ್ಲ ನನ್ನ ಹತ್ರ, PVQ ಏನೂ ಇಲ್ಲ ಹಾಕೋಕ್ಕೆ ಮೆಚ್ಚೋಕ್ಕೆ. ಸೊ ಇನ್ನೇನಿಲ್ಲ, ಇನ್ನೇನಿದ್ರು ವ್ಯೂ ಬಂದು ಹಿಂಗೆ ಇರುತ್ತೆ. ಸೊ ಬಟ್ ಏನಂದರೆ ನಿಮಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಒಂದು ಸಿಮೆಂಟ್ ರೋಡ್ ಇತ್ತು, ಚೆನ್ನಾಗಿತ್ತು. ಬಟ್ ನನ್ನ ಗೋಪ್ರೋ ಪಾಯಿಂಟ್ ಆಫ್ ವ್ಯೂ ನೋಡ್ಸೋಕೆ ಆಗ್ತಾಯಿಲ್ಲ. ಸೊ ನನ್ನ ಬ್ಯಾಡ್ ಲಕ್ ಏನು ಮಾಡೋಕ್ಕಾಗಲ್ಲ, ಅದು ನನಗೆ ಗೊತ್ತು ನನ್ನ ಟೈಮ್ ವರ್ಸ್ಟು ಅಂತಂತ. ಸೊ ಆದಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ನಿಮಗೆ ನೋಡ್ಸೋಕ್ಕೆ. ಬಟ್ ಏನಂದರೆ ಇಳಿಬೇಕಾದ್ರೆ ನಾನು ಮಜಾ ಇರೋದು. ಸೊ ಅದನ್ನಂತೂ ಕಂಪಲ್ಸರಿ ನೋಡ್ತೀನಿ, ಬಿಡಿ. ಅಟ್ಲೀಸ್ಟ್ ನಮ್ಮ ಸಾಗರ್ ಮುಂದೆ ಕಳಿಸ್ಬಿಟ್ಟಾರೆ ಹಿಡಿಯೋಕ್ಕೆ ಹೇಳಿ ನೋಡಿಸ್ತೀನಿ. ಸೊ ಬನ್ನಿ ಮುಂದೆ ಮೇಲೆ ಹೋಗೋಣ. ಸೊ ಆ್ಯಕ್ಚುಲಿ ಇವತ್ತು ಬಂದು ಸ್ಯಾಟರ್ಡೆ ನೋಡ್ತಾ ಇದ್ರಿ ಎಷ್ಟು ಗಾಡಿ ಇದ್ದಾವೆ ಅಂತಂತ. ಸೀರಿಯಸ್ ಆಗಿ ಹೇಳ್ತೀನಿ, ನಾನು ಬಂದು ಒಂದು ಯಾವುದೋ ಮಿನಿ ಲಡಾಕ್ ಬಂದಂಗೆ ಇದೆ ಫೀಲ್ ಮಾತ್ರ. ಸೀರಿಯಸ್ಲಿ ರೋಡ್ ನೋಡಿ, ಕಲ್ಲನ್ನೆಲ್ಲ ಕೊರೆದು ರೋಡ್ ಮಾಡಿದ್ದಾರೆ. ನಂಗೆ ಗೊತ್ತಿರೋ ಹಂಗೆ ನೆಕ್ಸ್ಟ್ ನೀವು ಬರೋ ಶೋದಕ್ಕೆ ಫುಲ್ ರೋಡೇ ಆಗ್ಬಿಡುತ್ತೆ ನೋಡಿ, ಮುಂದೆಲ್ಲ ಇದು ಮಾಡ್ತಾಯಿದ್ದಾರೆ. ಸೊ ಮೇಲೆ ಬಂದರೆ ನಿಮಗೆ ಬಿಸಿ ಬಿಸಿ ಇಡ್ಲಿ ಎಲ್ಲ ಸಿಗೋ ಥರ ಇದೆ, ಶಾಪ್ಸ್ ಎಲ್ಲ ಇದ್ದಾವೆ. ಲೊಕೇಶನ್ ಬೆಂಕಿ. ಆ್ಯಕ್ಚುಲಿ ಕಪಲ್ಸ್ ಬರೋಕ್ಕೆ ಒಳ್ಳೆ ಸ್ಪಾಟ್ ಇದು ಮಾತ್ರ. ಈ ವೆದರ್ಗೆ ಕಪಲ್ಸ್ ಜೊತೆ ಬಂದರೆ ನೋಡ್ರಿ, ಸುದೀಕ್ಷಣ ಅಂತೂ ಕಂಪಲ್ಸರಿ ಬರಬೇಕಿಲ್ಲಿ. ಮಚ್ಚಾ ನಿನ್ನ ಜೊತೆ ಇನ್ನೊಂದು ರೈಡ್ ಪ್ಲ್ಯಾನ್ ಹಾಕೋಣ, ಸಕ್ಕತ್ತಾಗಿ ಸ್ಪಾಟು. ಸೊ ರೂಟು ಹೇಳಿಲ್ಲಲ್ಲ ನಿಮಗೆ. ಸೊ ಆ್ಯಕ್ಚುಲಿ ಕೆಳಗೆ ಗಂಟ ರೋಡ್ ಸಕ್ಕತ್ತಾಗಿದೆ. ಸೊ ಅಲ್ಲಿಂದ ಒಂದು 2 ಕಿಲೋಮೀಟರ್ಸ್ ಬೆಟ್ಟ ಎತ್ತಿರಲ್ಲ, ಅದು ಮಾತ್ರ ಸ್ವಲ್ಪ ಆಫ್ ರೋಡಿಂಗ್ ಇದೆ. ಸುದೀಕ್ಷಾ ನಿನ್ನಂತ ADVQ ಇರೋರು ಮಾತ್ರ ಕ್ರೇಜಿ ಜಾಗ ಅದು. ಸೊ ಹತ್ಬೇಕಾದ್ರೆ ಈಸಿ ಹತ್ಬಿಟ್ಟಿದ್ರಿ. ಸೊ ಇಳಿಬೇಕಾದ್ರೆ ರಿಯಲ್ ಪಿಕ್ಚರ್ ಇರೋದು ನಮಗೆ. ಸೊ ಅದನ್ನೂ ನೋಡ್ತೀನಿ, ಬಾಯ್ಬಿಡ್ಬೇಡಿ. ಗೋಪ್ರೋ ಕೆಳಗೆ ಬಿದ್ದೋಯ್ತು ಅಂತೆಲ್ಲ ಫೀಲ್ ಆಗಬೇಡಿ, ನೋಡಿಸ್ತೀನಿ. ಬಟ್ ಸ್ಪಾಟ್ ಮಾತ್ರ ಸೆಕ್ಸಿ ಗುರು. ಮಚ್ಚಾ ಇದು ಮಳೆ ಎಲ್ಲ ಮಂಜು ಅಪ್ಪೆ ಬಜ್ಜಿ ಹೋಗ್ಬೇಕು. ನಾವಿರೋ ಲೊಕೇಶನ್ನಲ್ಲಿ ಈ ಫುಲ್ಲು ಲೈಟಾಗಿ ಬಿಡ್ತಿರೋ ಮಳೆ, ಪಡ್ಡು, ಮಗಂದು ಬಜ್ಜಿ, ಬಾಳೆಕಾಯಿ ಬಜ್ಜಿ, ಪಡ್ಡು. ಸಿಚುವೇಶನ್ ಎಲ್ಲ ನೀವು ವಿಡಿಯೋ ನೋಡಿದ್ರೆ ನಿಮ್ಗೆ ಫೀಲ್ ಆಗಲ್ಲ, ಲೈವಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸೊ ನನಗೇನು ಡೌಟು ಅಂದರೆ, ನಾನು ಬೆಂಗಳೂರು ಪಕ್ಕದಲ್ಲಿ ಇದ್ದೀನ ಅನ್ನೋದೇ ಒಂದು ಡೌಟ್ ನನಗೆ. ಟೈಫಾಯ್ಡ್ ಪೇಷಂಟ್ ನೋಡ್ರಿಪ್ಪ, ಏನೇನು ಬಾಳ್ತಾನೆ ಮಳೇಲಿ ಬಂದು. ಸೊ ನಿಮ್ಗೆ ನೋಡ್ಸೋಣ ಅಂದರೆ ಫುಲ್ ಮಂಜು ಮುತ್ಕೊಂಡ್ಬಿಟ್ಟಿದೆ, ಮಳೆ ನೆನ್ಕೊಂಡು ಬನ್ನಿ ಆ ಬೆಟ್ಟ ಬಂಡೆ ಕೆಳಗೆ ಕುತ್ಕೊಂಡ್ಬಿಡಿ. ಹಂಗೆ ತೆಗಿತೀನಿ, ಹೋಗು ಕೊಟ್ಬಿಡೋಗು, ಬೇಗ ಹೋಗು. ಇನ್ನೂ ಕಾಣೋ ಬದುಕು ಪ್ರತಿಗಳಿಗೆ ಕಲಿಕೆ. ನನ್ನ ಕೆಳಗೆ ಒಂದು ತಾತ ಒಂದು ಕ್ವಶನ್ ಕೇಳಿದ್ರು ಅನ್ನಲ್ಲ. ಸೊ ಮೇಲೆ ಹೋಗಿ ಏನು ಮಾಡ್ತೀರಾ ಅಂತ. ಸೊ ನಾನು ಲಿಟ್ರಲಿ ಬಂದು ಒಂದು ಹಾಫ್ ಆನ್ ಅವರ್ ಮೇಲೆ ಆಯಿತು. ಸೊ ನಮ್ಗೆ ಟೈಮ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ನಮ್ಗೆ ಅಷ್ಟು ಟೈಮ್ ಬೇಗ ಹೋಗ್ತಾ ಇದೆ. ಸೊ ನಾವು ಅಟ್ ಪ್ರೆಸೆಂಟ್ ಸಿಚುವೇಶನ್ ಎಂಜಾಯ್ ಮಾಡ್ತಾ ಇದ್ದೀರಿ. ಆಯ್ಕೊಂತ ಇದೆ, ಜಸ್ಟ್ ಮಿಸ್ ಗುರು. ಅಲ್ಲಿ ಪಾಚಿ ಇತ್ತು ಬಂಡೆ ಮೇಲೆ, ನೋಡಿಲ್ಲ ನೋಡಿ, ಲಾಗ್ ಮಾಡೋ ಜೋಶಲ್ಲಿ ಆಯ್ಕೊಂಡ್ಬಿಡ್ತಾ ಇದ್ದೆ, ಉಟ್ಕೊಂಡೋಗ್ಬಿಡ್ತಾ ಇದ್ದೆ. ಉಟ್ಕೊಂಡೋಗಿ ನೋಡ್ರಿ, ಸೊ ಬಂದ್ಬಿಟ್ರಿ ಮೇಲೆ. ಸ್ಪಾಟ್ ಭಯಂಕರ. ಟೈಮ್ ಬಂದು 8 ಗಂಟೆ ಗುರು. ನಿಮ್ಗೆ 8 ಗಂಟೆ ತರ ಅನ್ಸೋದಿಲ್ಲ, ಗೊತ್ತಿಲ್ಲ ನನಗೆ.
ಅಲ್ಲೊಂದು ಮಣಿ ಮಹದೇಶ್ವರ ಟೆಂಪಲ್ ಇದೆ. ಸೊ ಅದು ಕಾಣ್ತಾ ಇದೆ ಗೊತ್ತಿಲ್ಲ, ಜಸ್ಟ್ 40 ಮೀಟರ್ ಡಿಸ್ಟೆನ್ಸ್ ಇದೆ ಅಷ್ಟೇ, ಬಟ್ ಕಾಣಿಸ್ತಾ ಇಲ್ಲ, ಅಷ್ಟು ಫಾಗ್ ಇದೆ ಗುರು. ಸೊ ಮಂಜಲ್ಲಿ ದೇವಸ್ಥಾನ ಕಾಣಿಸ್ತಾನೆ ಇಲ್ಲ, ಬಟ್ ಏನು ಹೇಳಿ ಸಾಟರ್ಡೇ ಚೆನ್ನಾಗಿದ್ದಾರೆ. ಬಟ್ ಒನ್ ಆಫ್ ದ ಬೆಸ್ಟ್ ಪ್ಲೇಸು ಈ ಟೈಮಲ್ಲಂತೂ ನೀವು ಇಲ್ಲಿ ವಿಸಿಟ್ ಮಾಡಲೇಬೇಕು. ಸೊ ಇಂಥ ಪ್ಲೇಸನ್ನು ಮಿಸ್ ಮಾಡ್ಕೊಂಡ್ರೆ ಅದು ನಿಮ್ಮ ಮಿಸ್ಟೇಕು, ನಮ್ಮ ಮಿಸ್ಟೇಕ್ ಅಲ್ಲ. ನೋಡ್ಸೋದು ನಮ್ಮ ಕರ್ತವ್ಯ, ನಾವು ನೋಡ್ಸಿದ್ದೀರಿ. ಗೊತ್ತಿರಾ ಬಂದು ನೋಡೋದು ಬಿಡೋದೆಲ್ಲ ನಿಮ್ಗೆ ಬಿಟ್ಟಿದೆ. ಒಂಥರ ಛೋಟಾ ಲಡಾಖ್ ಇದ್ದಂಗಿದೆ, ನನಗಂತೂ ಹಂಗೆ ಅನಿಸ್ತು. ಆ್ಯಕ್ಚುಲಿ ನಾನು ಲಡಾಖ್ ನೋಡಿಲ್ಲ, ಬಟ್ ವಿಡಿಯೋಗಳಲ್ಲಿ ನೋಡಿರೋದು ಅಷ್ಟೇ. ಬಟ್ ಇಲ್ಲಿ ಈ ಬಂಡೆ, ಈ ರೋಡ್ ಕನ್ಸ್ಟ್ರಕ್ಷನ್ನು ಅವೆಲ್ಲ ನೋಡ್ತಾ ಹಂಗೆ ಇದೆ. ಗಾಡಿ ಮಾಡಬೇಕಾ ಏನು ಮಾಡೋಕ್ಕಾಗಲ್ಲ, ಬಿಸಿ ರಕ್ತ, ಚಳಿಯಲ್ಲಿ ಅಥವಾ ಬಿಸಿ ಜಾಸ್ತಿ ಇರುತ್ತೆ. ಬ್ರೋ ಕಂಟೆಂಟ್ ಕೊಡು ಬ್ರೋ, ಕಂಟೆಂಟ್ ಕೊಡಿ ಬ್ರೋ. ಇಟ್ಕೊಳ್ಳಿ ಬ್ರೋ. ಸೊ ಆ್ಯಕ್ಚುಲ್ ಫನ್ ಬಂದು ಇಷ್ಟೊತ್ತು ಹತ್ತಿದ್ದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದಲ್ಲ, ರಿಯಲ್ ಫನ್ ಬಿಗಿನ್ಸ್ ಇವಾಗ. ಆ್ಯಕ್ಚುಲಿ ನಾವು ಕೇಪರ್ ಇಟ್ಕೊಂಡು ಇವಾಗ ಈ ಡೌನ್ ಇಳಿತೀರಲ್ಲ, ಅದೇ ಮೈನ್ ಟಾಸ್ಕು. ಸೊ ನಾವು ಏನೇನು ಬಾಳ್ತೀವಿ ನೋಡೋಣ. ಏನಾದರೂ ಇಲ್ಲಿ ಬರಬೇಕಾದ್ರೆ ನೋಡ್ತಾ ಇದ್ದೀರಾ, ಫುಲ್ ಕಂಬಿ ಮಾತ್ರ ಇದೆ, ಲೈಕ್ ಕಾಂಪೌಂಡ್ ಏನಿಲ್ಲ. ಸೊ ಇಲ್ಲಿ ಬರ್ಬೇಕು ಮಾತ್ರ ಸ್ವಲ್ಪ ರಿಸ್ಕ್ ಜಾಸ್ತಿ ಇದೆ. ಆ್ಯಕ್ಚುಲಿ ಅಂದರೆ ಫುಲ್ ಸ್ಟೀಪ್ ಥರ ಇದೆ. ಸೊ ಫಸ್ಟ್ ಗೇರಲ್ಲಿ ತುಂಬ ಬ್ರೇಕ್ ಕಂಟ್ರೋಲ್ ಮಾಡ್ಕೊಂಡು ಬನ್ನಿ, ತುಂಬ ರ್ಯಾಶ್ ಎಲ್ಲ ಓಡಿಸೋಕೆ ಹೋಗ್ಬೇಡಿ. ಯಾಕಂದರೆ ನೋಡಿ ನೀವೇ ನೋಡ್ತಾ ಇದ್ದೀರಾ, ಇಲ್ಲೇನೋ ಬಿದ್ದರೆ ಮಗಂದು ಕತೆ ಮುಗೀತು ಅಷ್ಟೇ. ಸೊ ಕೇರ್ಫುಲ್ ಬರೋದು ಬರ್ತೀರಾ, ಸ್ವಲ್ಪ ಕೇರ್ಫುಲ್ಲಾಗಿ ಬಂದೋಗಿ ಅಷ್ಟೇ. ಸೊ ನಿಮ್ಗೆ ವೀಡಿಯೋ ಗೊತ್ತಾಗ್ತಿದ್ದಿಲ್ಲ ಗೊತ್ತಿಲ್ಲ, ಡೌನ್ ಮಾತ್ರ ತುಂಬ ಸ್ಟೀಪ್ ಇದೆ. ಸೊ ಕೇಫರ್ ಹೆಸರಲ್ಲಿ ನಮ್ಮ ಬಾಡಿ ವೇಟ್ ಫುಲ್ ಫ್ರಂಟೇ ಬಿದ್ದಿರುತ್ತೆ. ಸೊ ಫುಲ್ಲು ಟೈಟ್ ಬಂದು ಹ್ಯಾಂಡ್ ಇರುತ್ತೆ. ಸೊ ತುಂಬ ಕಷ್ಟ ಇದೆ, ಬಟ್ ಬೇರೆ ಗಾಡಿಗಳಿಗೆಲ್ಲ ತುಂಬ ಈಸಿ ಇರುತ್ತೆ, ಈಸಿಯಾಗಿ ಮಾಡ್ಬೋದು ಅವರು. ಟೈಮ್ ಒಂದು 11 o'clock, ಇನ್ನೂ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ ನಾವು. ಸೊ ರೈಡ್ ಮಾತ್ರ ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಇನ್ನೂ ಹೊಟ್ಟೆ ಕೂಡ ಆಗ್ತಾಯಿಲ್ಲ ನಮ್ಗೆ, ಫುಲ್ ಮಳೆ ಬೇರೆ. ಸೊ ಗೋಪ್ರೋ ಬಿದ್ದಿದ್ದರಿಂದ ನಿಮ್ಗೆ ಕಂಪ್ಲೀಟ್ ಅಪ್ಡೇಟ್ ಮಾಡೋಕೆ ಆಗ್ತಾ ಇಲ್ಲ. ಸೊ ಬಟ್ ಆದ್ರೂ ಟ್ರೈ ಮಾಡ್ತಾ ಇದ್ದೀನಿ ನಿಮ್ಗೆ ಫುಲ್ ಕಂಟೆಂಟ್ ಕೊಡೋಕ್ಕೆ. ಸೊ ಮಳೆಯಲ್ಲಿ ನಮ್ಮ ಗಾಡಿಗಳು ಯಾವ ರೇಂಜ್ ಇದೆ ಅಂತ ನೋಡ್ತೀನಿ, ನೋಡಿ ಹೊಸತಿ ನೋಡಿ. ಸೊ ಅದೆಲ್ಲ ಮೀನು ನೀವು ಶೋಕಿಗೋಸ್ಕರ ನೀವು ಈ ಪೆಂಡಲ್ಗೆಲ್ಲ ತೆಗಿತೀರ ಆಚೆ. ಸೊ ನೋಡ್ರಿ ನಮ್ಮೊಂದು ಜಾಕೆಟು ಯಾವ ರೇಂಜ್ ಆಗಿದೆ ಅಂತ. ಸೊ ಬನ್ನಿ ಹಂಗೆ ನನ್ನ ಗಾಡಿ ನೋಡ್ತೀನಿ, ಇನ್ನೂ ಸೈಕು. ಸೊ ಬನ್ನಿ ನೆಕ್ಸ್ಟ್ ಒಂದು ಬ್ರೇಕ್ಫಾಸ್ಟ್ ಒಂದು ಸ್ಟಾಪ್ ಕೊಡ್ತೀರಿ. ಬ್ರೇಕ್ಫಾಸ್ಟ್ ಮಾಡಿ ಇನ್ನೇನು ಆಲ್ಮೋಸ್ಟ್ ಹತ್ರ ಇದ್ದೀರಿ. ಸೊ ಬ್ರೇಕ್ಫಾಸ್ಟ್ ಮಾಡಿ ಮನೆಗೆ ಹೋಗ್ತೀರಿ.
ಬ್ರೇಕ್ಫಾಸ್ಟ್ ರೈಡ್ ಅಂತ ಹೇಳ್ಬಿಟ್ಟು ಇನ್ನೇನು ಆಲ್ಮೋಸ್ಟ್ ನಮ್ಮ ಮನೆಗೆ 10 ಕಿಲೋಮೀಟರ್ ಇದ್ದಾಗ ಬ್ರೇಕ್ಫಾಸ್ಟ್ ಸಿಗ್ತಿದೆ. ಸೊ ಹೊಸೂರು ಹತ್ರ ಅಂತ ಒಂದು ರೆಸ್ಟೋರೆಂಟು. ಸೊ ನೋಡಿ ಫುಲ್ ಬಾಳೆಹಳ್ಳಿ ಹಾಕಿ ಫುಡ್ ಹಾಕ್ತಿದ್ದಾರೆ. ಸೊ ರೈಡ್ ಮಾತ್ರ ಸಕ್ಕತ್ತಾಗಿತ್ತು, ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಸೊ ನಿಮಗೂ ಅರ್ಲಿ ಮಾರ್ನಿಂಗ್ ರೈಡ್ಗಳೆಲ್ಲ ಮಸ್ತ್ ಇರುತ್ತೆ. ಅದು ಇಂಥ ಸ್ಪಾಟ್ಗೆ ಸಿಕ್ಬಿಟ್ರೆ ಅಂತೂ ಇನ್ನೂ ಫುಲ್ ಖುಷಿ. ಸೊ ಲೊಕೇಶನ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಮತ್ತೆ ಆ್ಯಕ್ಚುಲಿ ಇನ್ನೊಂದು ಗೋಪುರ ಬಿದ್ದೋಗಿದೆ, ನಾನು ಹೇಳ್ಬೇಕು ಅನ್ಕೊಂಡು ಹೇಳೋಕ್ಕಾಗಿಲ್ಲ. ಸೊ ನೀವೇನೋ ರೈನ್ ಜಾಕೆಟ್ ಹಾಕಿದಾಗ ಸ್ವಲ್ಪ ಸ್ಪೀಡ್ ಇದೆ, ಒಂದು 100 ಕೆಳಗೆ ನೀರಿ. ಸೊ ಯಾವತ್ತು 100 ಮೇಲೆ ಕ್ರಾಸ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಗಾಡಿ ವಾಬಲ್ ಮಾಡೋದು ಜಾಸ್ತಿ. ಸೊ ಇವತ್ತು ನಾನು ಫೇಸ್ ಮಾಡಿದೆ ಅದೇ ಸೇಮ್ ಸಿಚುವೇಶನ್. ಇವಾಗ ಬರ್ಬೇಕಾದ್ರೆ ಒಂದು 120 ಕ್ರಾಸ್ ಆದ್ರೆ ಒಂದು ಗಾಡಿ ವಾಬಲ್ ಆಗೋ ಸ್ಟಾರ್ಟ್ ಏನಕ್ಕೆ ಅಂತಂದಾಗ ರೈನ್ ಗೇರ್ ಹಾಕಿದ್ರಿಂದ ಸ್ವಲ್ಪ ಗಾಡಿ ಎಲ್ಲಾಡುತ್ತೆ. ಸೊ ಅವೆಲ್ಲ ನೋಡ್ಕೊಳ್ಳಿ ಸ್ವಲ್ಪ. ಸೊ ಬ್ರೇಕ್ಫಾಸ್ಟ್ ಮುಗಿಸಿ ಮನೆಗೆ ಹೋಗಿ ರೆಸ್ಟ್ ಮಾಡಬೇಕು. ಸ್ಯಾಟರ್ಡೆ ಫುಲ್ ಟೈರ್ಡ್ ಬೇರೆ ಆಗಿದ್ರೆ ಅದು ಕೆಲಸ ಇದೆ. ಅದಾದ್ಮೇಲೆ ನೆಕ್ಸ್ಟು ಫಸ್ಟ್ ರೆಸ್ಟ್ ಆಗಬೇಕು ಬಾಡಿಗೆ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಇದೇ ಥರ ವ್ಲಾಗ್ ಬಿಡ್ತಾ ಇರ್ತೀನಿ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಟ್ಬಿಡಿ. ಹಂಗೆ ಏನಿಲ್ಲ ಅಷ್ಟೇ, ಬಾಯ್.